ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಸಂಸ್ಕೃತ ಸಂಧಿಯಲ್ಲಿ ಬರುವ ಸ್ವರ ಸಂಧಿಗಳನ್ನು ನಾವು ನೋಡಿದ್ವಿ. ಈಗ ಮುಂದಿನದಾಗಿ ವ್ಯಂಜನ ಸಂಧಿ. ವ್ಯಂಜನ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನ ಬಂದರೆ ಅಥವಾ ವ್ಯಂಜನದ ಮುಂದೆ ವ್ಯಂಜನವೇ ಬಂದರೆ ಅದನ್ನು ವ್ಯಂಜನ ಸಂಧಿ ಎನ್ನುವರು. ಅದರಲ್ಲಿ 3 ಪ್ರಕಾರಗಳು: ಜಷ್ಟ್ವ ಸಂಧಿ, ಶ್ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ. ಈಗ ಮೊದಲನೆಯದಾಗಿ ಜಷ್ಟ್ವ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಾಗ ಕ, ಚ, ಟ, ತ, ಪಗಳ ಅಕ್ಷರಗಳ ಬದಲಿಗೆ ಗ, ಜ, ಡ, ದ, ಬ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಜಷ್ಟ್ವ ಸಂಧಿ ಎನ್ನುವರು. ಹೇಗೆ ನಾವು ಕನ್ನಡದಲ್ಲಿ ಬರುವ ಆದೇಶ ಸಂಧಿಯನ್ನು ತಿಳಿದುಕೊಂಡೆವೋ ಅದೇ ರೀತಿ ಸಂಸ್ಕೃತ ಸಂಧಿಯಲ್ಲಿ ಜಷ್ಟ್ವ ಸಂಧಿಯು ಬರುತ್ತದೆ. ಹಾಗಾದರೆ ವ್ಯತ್ಯಾಸ ಏನು ಅಂತ ನೋಡೋಣ. ಇಲ್ಲಿ 2 ಪದಗಳು ಕೂಡ ಸಂಸ್ಕೃತ ಪದವಾಗಿರುತ್ತದೆ. ಹಾಗಾದರೆ ಉದಾಹರಣೆ ನೋಡೋಣ. ವಾಕ್ ಪ್ಲಸ್ ಈಶ ಇಸ್ ಈಕ್ವಲ್ ಟು ವಾಗೀಶ. ಇಲ್ಲಿ ಕ ವ್ಯಂಜನ ಪ್ಲಸ್ ಈ ವ್ಯಂಜನ ಬಂದಿದೆ. ಇಲ್ಲಿ ಕ ಬದಲಿಗೆ ಗ ಬಂದಿರೋದನ್ನು ನಾವು ಗಮನಿಸ್ಬೋದು. ಇದನ್ನು ಆದೇಶ ಸಂಧಿ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಜಷ್ಟ್ವ ಸಂಧಿ ಅಂತ ಕರೀತಾರೆ. ಹಾಗಾದರೆ ಇನ್ನೊಂದು ಉದಾಹರಣೆ ನೋಡೋಣ. ಚಿತ್ ಪ್ಲಸ್ ಆನಂದ, ಚಿದಾನಂದ. ಇಲ್ಲಿ ತ ವ್ಯಂಜನ ಹಾಗೂ ಆ ಸ್ವರ ಬಂದಿದೆ. ಇಲ್ಲಿ ತ ಬದಲಿಗೆ ದ ಬಂದಿರೋದನ್ನು ನಾವು ಗಮನಿಸ್ಬೋದು. ಇನ್ನೊಂದು ನೋಡೋಣ. ಆಚ್ ಪ್ಲಸ್ ಅಂತ, ಇಲ್ಲಿ ಅಜಂತ. ಇಲ್ಲೂ ಅಷ್ಟೇ ಚ ವ್ಯಂಜನ ಪ್ಲಸ್ ಅ ಸ್ವರ. ಇಲ್ಲಿ ಚ ಬದಲಿಗೆ ಜ ಬಂದಿರೋದನ್ನು ಗಮನಿಸ್ಬೋದು. ಕ, ಚ, ತ, ಟ, ಪಗಳಿಗೆ ಗ, ಜ, ದ, ಡ, ಬಗಳು ಬಂದರೆ ಇವುಗಳನ್ನು ಜಷ್ಟ್ವ ಸಂಧಿ ಅಂತ ಕರೀತಾರೆ. ಹಾಗಾದರೆ ಈಗ ಎರಡನೆಯದಾಗಿ ಶ್ಚುತ್ವ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ. ಶ್ಚುತ್ವ ಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ಸ ಕಾರಕ್ಕೆ ಶ ಕಾರವು ಹಾಗೂ ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುವುದನ್ನು ಶ್ಚುತ್ವ ಸಂಧಿ ಎನ್ನುವರು. ಹಾಗಾದರೆ ಉದಾಹರಣೆಗಳನ್ನು ನೋಡೋಣ. ಸತ್ ಪ್ಲಸ್ ಜನ, ಇಲ್ಲಿ ಸಜ್ಜನ ನಾವು ನೋಡ್ಬೋದು. ಇಲ್ಲಿ ತ ವರ್ಗದ ಬದಲಿಗೆ ಜ ವರ್ಗ ಬಂದಿರೋದನ್ನು ನಾವು ಗಮನಿಸ್ಬೋದು. ಇನ್ನೊಂದು ನೋಡೋಣ. ಯಶಸ್ ಪ್ಲಸ್ ಚಂದ್ರ, ಯಶಸ್ ಚಂದ್ರ. ಇಲ್ಲಿ ಸ ವರ್ಗದ ಬದಲಿಗೆ ಚ ವರ್ಗ ಬಂದಿರೋದನ್ನು ನಾವು ಗಮನಿಸ್ಬೋದು. ಹಾಗಾದರೆ ಇವುಗಳು ಶ್ಚುತ್ವ ಸಂಧಿಗ ಉದಾಹರಣೆಗಳಾಗಿವೆ. ಈಗ ಅನುನಾಸಿಕ ಸಂಧಿ ಎಂದರೇನಂತ ನೋಡೋಣ. ಸಂಧಿ ಕಾರ್ಯ ನಡೆಯುವಾಗ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಕ್ರಮವಾಗಿ ಅದೇ ವರ್ಗದ ಯ, ಯ, ನ, ನ, ಮ ವ್ಯಂಜನಗಳು ಆದೇಶವಾಗಿ ಬರುವುದನ್ನು ಅನುನಾಸಿಕ ಸಂಧಿ ಎನ್ನುವರು. ಹಾಗಾದರೆ ಇವುಗಳ ಉದಾಹರಣೆಗಳು ನೋಡೋಣ. ವಾಕ್ ಪ್ಲಸ್ ಮಯ, ವಾಗ್ಮೇಯ. ನೋಡಿದ್ರಲ್ಲ, ಕ ವ್ಯಂಜನ ಪ್ಲಸ್ ಮ ವ್ಯಂಜನ ಇಸ್ ಈಕ್ವಲ್ ಟು ನ್ಯ. ಇನ್ನೊಂದು ನೋಡೋಣ. ಚಿತ್ ಪ್ಲಸ್ ಮಯಿ ಇಸ್ ಈಕ್ವಲ್ ಟು ಚಿನ್ಮಯಿ. ಇಲ್ಲಿ
ತ ವರ್ಗ ಪ್ಲಸ್ ಮ ವರ್ಗ ಇಸ್ ಈಕ್ವಲ್ ಟು ನ ವ್ಯಂಜನ. ಇನ್ನೊಂದು ನೋಡೋಣ. ಸತ್ ಪ್ಲಸ್ ಮಾನ ಸನ್ಮಾನ. ಇಲ್ಲಿ ತ ವ್ಯಂಜನ ಪ್ಲಸ್ ಮ ವ್ಯಂಜನ ಈಸ್ ಈಕ್ವಲ್ ಟು ನ. ನೋಡಿದ್ರಲ್ಲ, ಅನುನಾಸಿಕ ಸಂಧಿ ಅಂದ್ರೇನು, ಇವುಗಳ ಉದಾಹರಣೆಗಳಾಗಿವೆ. ನಾವು ಇಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಂಡ್ವಿ. ಹಾಗಾದರೆ ನಾನಿಲ್ಲಿ ಕೆಲವೊಂದು ಶಬ್ದಗಳನ್ನು ತೆಗೆದುಕೊಂಡಿದ್ದೇನೆ. ಅವುಗಳು ಯಾವ ಸಂಧಿಗೆ ಸೇರುತ್ತವೆ ಎಂದು ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸರ್ವ ಪ್ಲಸ್ ಅಧಿಕಾರಿ, ಸರ್ವಾಧಿಕಾರಿ. ಇಲ್ಲಿ ಆಕಾರಗಳಿಗೆ ಆಕಾರ ಬಂದಿರೋದ್ರಿಂದ ಇದನ್ನು ಸವರ್ಣ ದೀರ್ಘ ಸಂಧಿ ಆಗಿರುತ್ತದೆ. ಮುಂದಿನದು ನೋಡೋಣ. ರಾಜ್ಯ ಪ್ಲಸ್ ಉತ್ಸವ, ರಾಜ್ಯೋತ್ಸವ. ಇಲ್ಲಿ ಅಕಾರ ಪ್ಲಸ್ ಉಕಾರ ಸೇರಿ ಜಕಾರ ಬಂದಿರೋದಕ್ಕೆ ಇದು ಗುಣಸಂಧಿ ಆಗಿರುತ್ತದೆ. ಈಗ ಮೂರನೇದು ನೋಡೋಣ. ಅತಿ ಪ್ಲಸ್ ಅವಶ್ಯಕ, ಅತ್ಯವಶ್ಯಕ. ಇಲ್ಲಿ ಅ ಪ್ಲಸ್ ಅಕಾರ ಸೇರಿ ಏಕಾರ ಬಂದಿರೋದ್ರಿಂದ ಇದನ್ನು ಎಣ್ ಸಂಧಿ ಆಗುತ್ತದೆ. ಮುಂದಿನದು ನೋಡೋಣ. ದಿಕ್ ಪ್ಲಸ್ ಅಂತ, ದಿಗಂತ. ಇಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಬಂದಿರೋದ್ರಿಂದ ಇದನ್ನು ಜಶ್ವ ಸಂಧಿ ಅಂತ ನಾವು ತಿಳ್ಕೋಬಹುದು. ಹಾಗಾದರೆ ಕೊನೆಯದಾಗಿ ಷಟ್ ಪ್ಲಸ್ ಮುಖ, ಷಣ್ಮುಖ. ಇಲ್ಲಿ ಟ ವರ್ಗ ಪ್ಲಸ್ ಮ ವರ್ಗ ಈಸ್ಕ್ವಲ್ ಟು ನ ವರ್ಗ ಬಂದಿರೋದಕ್ಕೆ ಇದನ್ನು ಅನುನಾಸಿಕ ಸಂಧಿ ಅಂತ ನಾವು ಗುರುತಿಸ್ಬೋದು. ಅನುನಾಸಿಕ ಸಂಧಿ. ನೋಡಿದ್ರಲ್ಲ, ಯಾವ ಶಬ್ದಗಳು ಯಾವ ಸಂಧಿಗೆ ಸೇರಿರುತ್ತವೆ ಎಂದು ಹೇಗೆ ಗುರುತಿಸಬೇಕಂತ ನೋಡಿದ್ವಿ. ಹಾಗಾದರೆ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳ ಬಗ್ಗೆ ವಿವರವಾಗಿ ಉದಾಹರಣೆ ಸಮೇತ ತಿಳಿದುಕೊಂಡಿದ್ದೇವೆ. ಈಗ ಮುಂದಿನ ತರಗತಿಯಲ್ಲಿ ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.